ಸೆಮಿ ಇಂಡಿಯಾ ಟ್ರಿಪ್ ಎಲ್ಲ ಮುಗಿಸಿ ಮನೇಲಿ ಸ್ವಲ್ಪ ರೆಸ್ಟ್ ತಗೊಳ್ಳುವಂತ ಹೇಳಿ ಕೂತ್ಕೊಂಡಿರುವ. ಅದು ಕೂಡ ಆದಿತ್ಯವಾರ ಬೆಳಿಗ್ಗೆ ನನ್ನ ಫ್ರೆಂಡ್ ಒಬ್ಬ ಬಂದು ಕರೆದ, ಎಲ್ಲ ಫ್ಯಾಮಿಲಿ ಅವರು ಫಿಶಿಂಗ್ ಹೋಗಿದ್ರೆ ನಾವು ಹೋಗುವಂತ. ನಾನು ಬೇರೆ ತುಂಬಾ ಟೈರ್ಡ್ ಆಗಿದೆ. ಅದು ಫಿಶಿಂಗ್ ಅಂತ ಹೇಳೋದು ನಮ್ಗೆ ಹೋಗೋದಿರ್ಲಿಕ್ಕೆ ಆಗ್ತದ, ಹಾಗೆ ಏನು ತೆಕ್ಕೊಳ್ಳೋದೆ. ನಾನು ಹೋದೆ. ಹೋಗುವಾಗ ಆಲ್ರೆಡಿ ಎಲ್ಲರೂ ಫಿಶಿಂಗ್ ಮಾಡ್ತಾ ಇದ್ರು. ತುಂಬಾ ಮೀನೆಲ್ಲ ಅವರಿಗೆ ಸಿಕ್ಕಿತ್ತು ಆಲ್ರೆಡಿ. ಅವ್ರದ್ದೊಂದು ಬೇರೆ ಮೆಥಡ್ ಅಲ್ಲಿ ಫಿಶಿಂಗ್. ಸೊ ಹಿಡಿದು ಗೋಣಿಯಲ್ಲಿ ಹಾಕಿದ್ರು ನೋಡಿ. ಇದ್ಯಾವುದು? ಮಡಂಜಿ, ನೊಳ್ಳು, ಬಾಳೆಮುಗುಡು. ಈ ಮೂರು ವಿಧದ ಮೀನುಗಳಿಗೆ ನಿಮ್ಮ ಊರಲ್ಲಿ ಎಂತ ಹೆಸರು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಆಮೇಲೆ ಅಲ್ಲಿಂದ ಮೀನನ್ನೆಲ್ಲ ರಪ್ಪ ಮನೆಗೆ ತಂದು ಮೀನು ಹಿಡಿದವರ ಮನೆಯಲ್ಲೇ ನಾವು ಅದನ್ನೆಲ್ಲ ಗ್ರೇವಿ ಮಾಡಿದ್ದು. ಅದಕ್ಕಿಂತ ಮುಂಚೆ ಕ್ಲೀನ್ ಮಾಡುವ ಒಂದು ದೃಶ್ಯಾವಳಿದು ನೋಡಿ. ಮಡಂಜಿ ಜೀವ ಇತ್ತು, ಆಮೇಲೆ ರಪ್ಪ ಅಂತೆಲ್ಲ ರೆಡಿ ಇತ್ತು. ಮೀನು ಕ್ಲೀನ್ ಮಾಡಿದ್ದು ಹಾಕಿದ್ದೆ, ತೊಳೆದು ವಾಶ್ ಎಲ್ಲ ಮಾಡಿ ಹಾಕಿದ್ದೆ. ಸೊ ಮೀನಿನ ಪದಾರ್ಥ ಬೇಯುವ ಸಮಯದಲ್ಲಿ ನಮ್ಮ ಗಾಡಿ ಎಲ್ಲ ವಾಶ್ ಮಾಡ್ಲಿಕ್ಕಿತ್ತು. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನೋಡಿ. ಸಂಡೇ ಒಂದು ದಿವಸ ನಮ್ಮ ಗಾಡಿಗಳಿಗೆ ಒಂದಂತ ವಾಷಿಂಗ್ ಡೇ ಆವತ್ತು. ಸೊ ಅದು ಕೂಡ ವಾಶ್ ಮಾಡುವಾಗ ನಮ್ಮ ಪದಾರ್ಥ ಎಲ್ಲ ರೆಡಿ ಆಯ್ತು. ಸೊ ಅದ್ರ ಜೊತೆ ನಮ್ಮ ತುಳುನಾಡಿನ ದೇಶೀಯ ಭಕ್ಷಣವಾದ ಪುಂಡಿ ಅಥವಾ ಕಡಂಬ ಏನೋ ಹೆಸರು ಕರೀತಾರೆ. ಸೊ ಅದು ಮತ್ತು ಈ ನಾಡ ಮೀನೇನಿದೆ ಅದರ ಒಂದು ಗ್ರೇವಿ. ಈ ಮೀನುಗಳನ್ನು ಯಾವಾಗಲೂ ಸಿಕ್ಕಿದಾಗಲೇ ಟಕ್ಕಂತ ಶೇರ್ ಮಾಡೋದು ಬಿಟ್ಟುಂಟಲ್ಲ. ಒಂದೇ ಕಡೆ ಫಸ್ಟ್ ಪದಾರ್ಥ ಇಡ್ಬೇಕು, ಎಲ್ಲ ಮೀನು ಒಟ್ಟಿಗೆ ಹಾಕಿ ಪದಾರ್ಥ ಇಡ್ಬೇಕು, ಆಮೇಲೆ ಪದಾರ್ಥವನ್ನು ಶೇರ್ ಮಾಡ್ಬೇಕು. ಯಾಕಂದ್ರೆ ಆ ಟೇಸ್ಟ್ ಒಳ್ಳೆದಿರ್ತದೆ. ನಾವು ಸ್ಪ್ಲಿಟ್ ಮಾಡುವಾಗ ಫಸ್ಟ್ ಎಂತ ಆಗ್ತದೆ ಅಂತ ಹೇಳಿ ಮೀನಿನ ಸಾರಿಗೆ ಮೀನು ಸಾಕಾಗೋದಿಲ್ಲ. ಸೊ ಮೀನನ್ನು ಫಸ್ಟ್ ಪದಾರ್ಥ ಇಟ್ಟು ಆಮೇಲೆ ಶೇರ್ ಮಾಡಿ. ಅದರ ಟೇಸ್ಟ್ ನನ್ನ ನಗುವಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು. ಕರ್ಲಿ ಕ್ರಾಬ್ ಸೈನಿಂಗ್ ಔಟ್. ಬಾಯ್.